ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ರಾಜ್ಯ ಕಾಂಗ್ರೆಸ್ನಲ್ಲಿ ಬಗೆಹರಿಯದ ಕಗ್ಗಂಟಾಗಿ ನಿಂತಿರೋದು ಮಾಜಿ ಸಿಎಂ ಸಿದ್ದರಾಮಯ್ಯ. ಸಿದ್ದರಾಮಯ್ಯ ಮೇಲಿಂದ ಮೇಲೆ ಮುನಿಸು ಹೊರ ಹಾಕ್ತಾ ಇದ್ರು. ದಿಲ್ಲಿ ನಾಯಕರು ಅದ್ಯಾಕೋ ಕಿವಿಗೊಡ್ತಾ ಇಲ್ಲ. ಸಿದ್ದರಾಮಯ್ಯ ಮುನಿಸು ತಣ್ಣಗೆ ಮಾಡೋದಕ್ಕೆ ಮುಂದಾಗ್ತಾ ಇಲ್ಲ. ಸಿದ್ದರಾಮಯ್ಯ ಬೇಡಿಕೆ ಏನು, ಮುಂದೆ ಪಕ್ಷ ಅಧಿಕಾರಕ್ಕೆ ತರೋದಕ್ಕೆ ಏನೆಲ್ಲ ಮಾಡಬೇಕು ಅನ್ನೋದರ ಬಗ್ಗೆ ಅಷ್ಟಾಗಿ ತಲೆ ಕೆಡಿಸಿಕೊಳ್ತಾ ಇಲ್ಲ. ಇದರ ಹೊಡೆತ ಮುಂದಿನ ದಿನಗಳಲ್ಲಿ ದೊಡ್ಡದಾಗಿ ಗೋಚರ ಆಗಲಿದೆ. ಗಾಯ ಸಣ್ಣದಿದ್ದಾಗಲೇ ಮದ್ದು ಹಾಕಬೇಕು. ಎಲ್ಲಾ ಕಡೆ ಆವರಿಸಿದಾಗ ಏನೇ ಸರ್ಕಸ್ ಮಾಡಿದ್ರು, ಎಷ್ಟೇ ಮದ್ದು ತುಂಬಿದ್ರೂ ಏನೂ ಮಾಡೋದಿಕ್ಕಾಗಲ್ಲ. ಸದ್ಯದ ಮಟ್ಟಿಗೆ ಕಾಂಗ್ರೆಸ್ ನಾಯಕರು ಮಾಡ್ತಿರೋದು ಇದನ್ನ. ಸಿದ್ದರಾಮಯ್ಯ ಇಲ್ಲದೆ 2028ರ ಚುನಾವಣೆ ಗೆಲ್ಲೋದು ಅಷ್ಟು ಸುಲಭ ಅಲ್ಲ ಅನ್ನೋದು ಕಾಂಗ್ರೆಸ್ ನಾಯಕರಿಗೆ ಚೆನ್ನಾಗಿ ಗೊತ್ತಿದೆ. ಇದನ್ನ ಕಾಂಗ್ರೆಸ್ನ ಘಟಾನುಘಟಿ ನಾಯಕರು ಅನ್ಸ್ಕೊಂಡವರೇ ಹೇಳ್ತಿದ್ದಾರೆ. ನಿನ್ನೆಯಷ್ಟೇ ಸಚಿವ ಮುನಿಯಪ್ಪ ಇದೇ ಮಾತು ಹೇಳಿದ್ದಾರೆ. ಸಿದ್ದರಾಮಯ್ಯ ಜೊತೆಗೆ ಹೋದ್ರೆ ಮಾತ್ರ 2028ರ ಚುನಾವಣೆ ಗೆಲ್ಲೋದಕ್ಕೆ ಸಾಧ್ಯ ಅಂತ. ಮುನಿಯಪ್ಪ ಡಿಕೆಶಿ ಸಂಪುಟದಲ್ಲಿ ಸಚಿವರಾಗಿರೋರು. ಆದ್ರೆ ಆಡ್ತಿರೋ ಮಾತು ಸಿದ್ದು ಅದೆಷ್ಟು ಇಂಪಾರ್ಟೆಂಟ್ ಅನ್ನೋದು. ಈ ಎಲ್ಲ ಬೆಳವಣಿಗೆ ಮಧ್ಯೆ ಸಿದ್ದರಾಮಯ್ಯ ದೊಡ್ಡದೊಂದು ಅಶ್ವಮೇಧ ಯಾಗಕ್ಕೆ ಸಜ್ಜಾಗಿದ್ದಾರಂತೆ. ಜಸ್ಟ್ 2-3 ತಿಂಗಳಲ್ಲಿ ದೊಡ್ಡದೊಂದು ಸಂದೇಶ ನೀಡೋದರ ಕುರಿತು ತಮ್ಮ ಆಪ್ತರ ಜೊತೆ ಚರ್ಚೆ ನಡೆಸಿದ್ದಾರಂತೆ. ಅದು ಬೇರೇನೂ ಅಲ್ಲ, ರಾಜ್ಯಾದ್ಯಂತ ಅಹಿಂದ ಯಾತ್ರೆ ನಡೆಸೋದು. ತಮ್ಮದೇ ಮುಂದಾಳತ್ವದಲ್ಲಿ ತಾವೇ ಉಸ್ತುವಾರಿ ತಗೊಂಡು ಇಡೀ ರಾಜ್ಯಾದ್ಯಂತ ಅಹಿಂದ ಯಾತ್ರೆ ನಡೆಸೋದಕ್ಕೆ ಪ್ಲಾನ್ ಮಾಡ್ತಿದಾರಂತೆ. ಇದು ಕಾಂಗ್ರೆಸ್ ನಾಯಕರ ನಿದ್ದೆಗೆಡಿಸಿದೆ. ಸಿಎಂ ಡಿಕೆಶಿ ಬಣಕ್ಕೆ ಈ ಸುದ್ದಿ ಗೊತ್ತಾಗ್ತಾ ಇದ್ದಂತೆ ತುಂಬಾ ಡಿಸ್ಟರ್ಬ್ ಆಗಿದೆ. ಬರೀ ಡಿಕೆಶಿ ಮಾತ್ರ ಅಲ್ಲ, ದಿಲ್ಲಿ ನಾಯಕರಿಗೂ ನುಂಗಲಾರದ ತುತ್ತಾಗಿ ಪರಿಣಮಿಸಿದೆ. ಹೀಗಾಗಿಯೇ ಮುಂದೇನು ಅನ್ನೋ ನಿರ್ಧಾರಕ್ಕೆ ಬಂದು ನಿಂತಿದ್ದಾರಂತೆ. ಹಾಗಾದ್ರೆ ಸಿದ್ದರಾಮಯ್ಯ ಒಂದು ವೇಳೆ ಅಹಿಂದ ಯಾತ್ರೆ ಮಾಡಿದ್ರೆ ಕಾಂಗ್ರೆಸ್ಗೆ ಆಗೋ ತೊಂದರೆ ಏನು? 2028ಕ್ಕೆ ಸಿದ್ದರಾಮಯ್ಯ ಮತ್ತೊಮ್ಮೆ ಮುಖ್ಯಮಂತ್ರಿ ಪಟ್ಟಕ್ಕೆ ಪಟ್ಟು ಹಿಡಿದು ಕೂರ್ತಾರ? ಕಾಂಗ್ರೆಸ್ನಲ್ಲಿ ಬಣ ರಾಜಕೀಯ ಸೃಷ್ಟಿಯಾಗುತ್ತಾ? ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ. ಆತ್ಮೀಯರೇ, ಮೊದಲಿಗೆ ಸಿದ್ದರಾಮಯ್ಯ ಅವರ ಸಿಎಂ ಹಾದಿ ಬಗ್ಗೆ ಹೇಳಿಬಿಡ್ತೀವಿ. ಸಿದ್ದರಾಮಯ್ಯ ಮತ್ತೊಮ್ಮೆ ಸಿಎಂ ಆಗೋದಕ್ಕೆ ಎಲ್ಲ ಅವಕಾಶ ಇದೆ. ಭಾರತದ ಸಂವಿಧಾನದಲ್ಲಿ ಚುನಾವಣೆಗೆ ಸ್ಪರ್ಧಿಸೋದಕ್ಕೆ ಹಾಗೂ ಮತ ಚಲಾಯಿಸೋದಕ್ಕೆ ಮಾತ್ರ ವಯಸ್ಸಿನ ಮಿತಿ ಇರೋದು, ಕೊನೆಗೊಳಿಸೋದಕ್ಕೆ ಮಿತಿ ಇಲ್ಲ. ಸಿದ್ದರಾಮಯ್ಯಗೆ ಈಗ 78 ವರ್ಷ. ಇನ್ನೂ 1.5 ವರ್ಷದಲ್ಲಿ ಚುನಾವಣೆ ಬರುತ್ತೆ. ಅಲ್ಲಿಗೆ 80 ಅಂದ್ಕೊಂಡ್ರು ಇನ್ನೊಂದು ಟರ್ಮ್ ಅಧಿಕಾರ ನಡೆಸಬಹುದು. ಕೊನೆ ಪಕ್ಷ 5 ವರ್ಷ ಆಗದಿದ್ರು ಈ ಸಾರಿ ನಡೆಸಿದ ಹಾಗೆ 50-50 ಅಧಿಕಾರ ನಡೆಸಬಹುದು. ಸಿದ್ದರಾಮಯ್ಯಗೆ 78 ವರ್ಷ ಆದ್ರೂ ಇನ್ನೂ ಕುಗ್ಗಿಲ್ಲ. ದೇಹಕ್ಕೆ ವಯಸ್ಸಾದ್ರೂ ಅವರ ರಾಜಕೀಯ ಪಟ್ಟುಗಳಿಗೆ ವಯಸ್ಸಾಗಿಲ್ಲ. ಹೀಗಾಗಿ ಮುಂದಿನ ಚುನಾವಣೆ ಹೊತ್ತಿನೊಳಗೆ ಏನ್ ಬೇಕಾದ್ರೂ ಬದಲಾವಣೆ ಆಗಬಹುದು. ಸಿದ್ದರಾಮಯ್ಯ ಮತ್ತೆ ಚುನಾವಣೆಗೆ ಸ್ಪರ್ಧಿಸ್ತೀನಿ ಅಂದ್ರೂ ಅಚ್ಚರಿ ಇಲ್ಲ. ಈಗೀಗ ಸಿದ್ದರಾಮಯ್ಯ ತೆಗೆದುಕೊಳ್ತಿರೋ ನಿರ್ಧಾರ ನೋಡ್ತಾ ಇದ್ರೆ ಇದೆಲ್ಲವೂ ಮುಂದಿನ ಚುನಾವಣೆಯ ಮುನ್ನುಡಿನ ಅನ್ನೋ ಅನುಮಾನ ಹುಟ್ಟಿಸ್ತಾ ಇದೆ. ಆತ್ಮೀಯರೇ, ಸಿದ್ದರಾಮಯ್ಯ ಅಹಿಂದ ಯಾತ್ರೆಗೆ ಸಜ್ಜಾಗ್ತಿದ್ದಾರೆ ಅನ್ನೋ ಸುದ್ದಿ ಹರಿದಾಡ್ತಾ ಇದ್ದಂತೆ ಕಾಂಗ್ರೆಸ್ನಲ್ಲೇ ಶೀತಲ ಸಮರ ಶುರುವಾಗಿದೆ. ಸಿದ್ದು ನಡೆಯಿಂದ ವಿಚಲಿತರಾಗಿರೋ ಒಂದಿಷ್ಟು ನಾಯಕರು ದಿಲ್ಲಿ ನಾಯಕರ ಗಮನಕ್ಕೂ ತಂದಿದ್ದಾರಂತೆ. ಸಿದ್ದರಾಮಯ್ಯ ಅಹಿಂದ ಸಮಾವೇಶ ಮಾಡಿದ್ರೆ ಕಾಂಗ್ರೆಸ್ನಲ್ಲಿ ಬಣ ರಾಜಕೀಯ ಸೃಷ್ಟಿಯಾಗುತ್ತೆ. ಕಾಂಗ್ರೆಸ್ನಲ್ಲಿ ಇದ್ದಕ್ಕಿದ್ದಂತೆ 2 ಗುಂಪುಗಳನ್ನ ಸೃಷ್ಟಿ ಮಾಡಿದಂತಾಗುತ್ತೆ. ಹೀಗಾಗಿ ಈ ಅಹಿಂದ ಸಮಾವೇಶಕ್ಕೆ ಬ್ರೇಕ್ ಹಾಕಿ ಅಂತ ಒತ್ತಡ ಹೇರ್ತಿದಾರಂತೆ. ಹೀಗಾಗಿ ದಿಲ್ಲಿ ನಾಯಕರು ಕೂಡ ಸೂಕ್ಷ್ಮವಾಗಿ ಸಿದ್ದರಾಮಯ್ಯ ಗಮನಕ್ಕೆ ತರೋ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಸಿದ್ದರಾಮಯ್ಯ ದಿಲ್ಲಿ ನಾಯಕರ ಸೂಚನೆಯನ್ನ ಅದೆಷ್ಟರ ಮಟ್ಟಿಗೆ ಪರಿಗಣಿಸ್ತಾರೆ ಅನ್ನೋದರ ಮೇಲೆ ಮುಂದಿನ ನಡೆ ನಿಂತಿದೆ. ಮುಂದಿನ ತಿಂಗಳು ಅಹಿಂದ ನಾಯಕರ ಸಮಾವೇಶ ಇದೆ. ಅಹಿಂದ ಒಕ್ಕೂಟ ರಚನೆಯಾಗಿ 20 ವರ್ಷ ಆಗಿರೋದ್ರಿಂದ ಬೃಹತ್ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಕೇಂದ್ರ ಬಿಂದುವಾಗಿ ಸಿದ್ದರಾಮಯ್ಯ ಹೋಗ್ತಿದ್ದಾರೆ. ಹೀಗಾಗಿ ಈ ಕಾರ್ಯಕ್ರಮದಲ್ಲಿ ಲಕ್ಷಾಂತರ ಜನ ಸೇರೋ ನಿರೀಕ್ಷೆ ಇದೆ. ಅಂದು ಸಿದ್ದರಾಮಯ್ಯ ಏನೆಲ್ಲ ಮಾತಾಡ್ತಾರೆ ಅನ್ನೋದು ಕೂಡ ಭಾರಿ ಕುತೂಹಲ ಮೂಡಿಸಿದೆ. ಇದಾದ 2-3 ತಿಂಗಳಿಗೆ ಅಹಿಂದ ಯಾತ್ರೆ ನಡೆಸೋ ಪ್ಲಾನ್ ಸಿದ್ದರಾಮಯ್ಯರದ್ದು. ಆದ್ರೆ ದಿಲ್ಲಿ ನಾಯಕರು ಇದಕ್ಕೆ ಅನುವು ಮಾಡಿಕೊಡ್ತಾರಾ ಅನ್ನೋದೇ ಯಕ್ಷ ಪ್ರಶ್ನೆ. ಒಂದು ವೇಳೆ ದಿಲ್ಲಿ ನಾಯಕರು ಬೇಡವೇ ಬೇಡ ಅಂತ ಕಡ್ಡಿ ಮುರಿದಂತೆ ಹೇಳಿದ್ರೆ ಸಿದ್ದು ಸುಮ್ಮನಾಗ್ತಾರ? ಈಗಾಗಲೇ ಸಿಎಂ ಸ್ಥಾನದಿಂದ ಕೆಳಗಿಳಿದಿರೋ ಸಿದ್ದು ಮೌನ ಯುದ್ಧ ನಡೆಸ್ತಿದ್ದಾರೆ. ತಮ್ಮ ಮಾತಿಗೆ ಮನ್ನಣೆ ಸಿಗ್ತಾ ಇಲ್ಲ ಅನ್ನೋದು ಸಿದ್ದರಾಮಯ್ಯ ಕೋಪಕ್ಕೆ ಕಾರಣ ಆಗಿದೆ.
ಹೀಗಾಗಿ ಸಿದ್ದರಾಮಯ್ಯ ಯಾವ ಹೆಜ್ಜೆ ಇಡ್ತಾರೆ ಅನ್ನೋದೇ ಕುತೂಹಲ. ನೋಡೋಣ, ಮುಂದಿನ ತಿಂಗಳು ಅಹಿಂದ ಸಮಾವೇಶ ಇದೆ, ಅಲ್ಲಿ ಸಿದ್ದರಾಮಯ್ಯ ಯಾವ ಸಂದೇಶ ನೀಡ್ತಾರೆ ಅಂತ. ಅದರ ಮೇಲೆ ಸಿದ್ದರಾಮಯ್ಯ ಮುಂದಿನ ರಾಜಕೀಯ ನಡೆ ನಿಂತಿರುತ್ತೆ, ಇದರಲ್ಲಿ ಯಾವುದೇ ಅನುಮಾನ ಇಲ್ಲ. ಆತ್ಮೀಯರೇ, ಸಿದ್ದರಾಮಯ್ಯ ನಡೆ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಾಮೆಂಟ್ ಮೂಲಕ ನಮಗ್ ತಿಳಿಸಿ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.